ಹೂವಿನ ಮಾರ್ಕೆಟ್ನ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಉಂಟಾಗಿದೆ. ಮಳೆ ನೀರು ಹರಿದು ಹೋಗಲು ಜಾಗವಿಲ್ಲದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗಿದ್ದು, ಮಲೇಶ್ವರಂನಲ್ಲಿ 5ಕ್ಕೂ ಹೆಚ್ಚು ಅಂಗಡಿಗಳು ಮಳೆಯಿಂದ ಜಲಾವೃತವಾಗಿರುವಂತಹ ಘಟನೆ ನಡೆದಿದ್ದು, ಮಳೆ ನೀರಲ್ಲಿ ಹೂಗಳು ಕೊಚ್ಚಿ ಹೋಗಿರುವಂತಹ ಘಟನೆ ನಡೆದಿದೆ. ವ್ಯಾಪಾರವಿಲ್ಲದೆ ವ್ಯಾಪಾರಸ್ಥರು ಕೂಡ ಕಂಗಾಲಾಗಿದ್ದಾರೆ. ಒಟ್ಟಾರೆಯಾಗಿ ಕಳೆದ 2 ದಿನಗಳಿಂದಲೂ ಕೂಡ ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದ್ದು, ಮಲೇಶ್ವರಂನಲ್ಲೂ ಕೂಡ ವ್ಯಾಪಾರಿಗಳಿಗೆ ಸಾಕಷ್ಟು ತೊಂದರೆಯಾಗಿದೆ. ಬೆಂಗಳೂರಿನಲ್ಲಿ ಸಂಜೆಯಿಂದ ಸುತ್ತಕ್ಕಂತಹ ಮಳೆ ಸಾಕಷ್ಟು ಅನಾಹುತಗಳನ್ನ ಉಂಟು ಮಾಡ್ತಾ ಇದೆ. ಅದರಲ್ಲೂ ಕೂಡ ನಗರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ತಾ ಇದೆ. ನಾನಿವತ್ತು ಮಲೇಶ್ವರಂನ ಹೂವಿನ ಮಾರ್ಕೆಟ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಇಡೀ ಒಂದು ರಸ್ತೆಯಲ್ಲಿಯೂ ಕೂಡ ಕೆರೆಯಂತೆ ನೀರು ನಿಂತಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ಹೂವಿನ ವ್ಯಾಪಾರಿಗಳು ಅನೇಕ ಜನ ಕೂಡ ಇದ್ರು. ಅನೇಕ ಗ್ರಾಹಕರು ಕೂಡ ಬಂದ್ಬಿಟ್ಟು ಹೂಗಳನ್ನ ಖರೀದಿಯನ್ನ ಮಾಡ್ತಾರೆ. ಆದರೆ ಇವತ್ತು ಮಳೆ ನೀರು ಅಂಗಡಿಗಳಿಗೆ ನುಗ್ಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳು ಕೂಡ ಸಾಕಷ್ಟು ಒಂದು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ನೋಡಬಹುದಾಗಿದೆ, ಇಲ್ಲಿ ಯಾವ ರೀತಿ ಮಳೆ ನೀರು ಅಂಗಡಿಗಳಿಗೆ ನುಗ್ಗಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ಸಂಜೆಯ ವೇಳೆಗೆ ಸಾಕಷ್ಟು ಒಂದು ವ್ಯಾಪಾರ ಆಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಜನರಿಗೆ ಸಾಕಷ್ಟು ಒಂದು ಅನಾಹುತಗಳನ್ನ ಕೂಡ ಈ ಒಂದು ಮಳೆ ನೀರು ಉಂಟು ಮಾಡಿದೆ. ಇಲ್ಲಿ ಹೂಗಳು ಕೂಡ ಮಳೆಗೆ ಹೋಗಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇನ್ನು ಇಲ್ಲಿರ್ತಕ್ಕಂತಹ ಗ್ರಾಹಕರಿದ್ದಾರೆ, ಅವ್ರನ್ನೇ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೇನೆ. ಅಮ್ಮ, ಏನು ಹೇಳ್ತೀರಾ? ಈಗ ಮಳೆ ನೀರು ಅಂಗಡಿಗಳಿಗೆ ನುಗ್ಗಿದೆ, ಎಷ್ಟು ಲಾಸ್ ಆಗಿದೆ, ಏನು ಹೇಳ್ತೀರಾ? ಅಮ್ಮ, ಲಾಸ್ ಆಗಿದೆ. ಡೈಲಿ ಮಳೆ ಬಂದರೆ ಈ ಥರನೇ ನಮಗೆ ನಿಲ್ಲೋದು. ನೀರು ಹೋಗೋಕ್ಕೂ ಜಾಗ ಇಲ್ಲ. ಹಿಂದ್ಗಡೆ ನೀರು ಹೋಗೋದು ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಅವರು. ಏನು ಮಾಡೋಣ? ಈ ಥರ ಬಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಅಂಗಡಿಗಳಿದ್ದಾವೆ? ಎಷ್ಟು ಅಂಗಡಿಗಳಿಗೆ ನೀರು ನುಗ್ಗಿದೆ? ಅಮ್ಮ, ಎಲ್ಲ ಸುಮಾರು ಅಲ್ಲಿಂದ ಇಲ್ಲಿವರೆಗೂ ಒಂದು 25-30 ಅಂಗಡಿ ಇದೆ. ಒಂದು 16-17 ಅಂಗಡಿ ಇದೆ. ಎಲ್ಲರ ಅಂಗಡಿಗೂ ನೀರು ನಿಲ್ಲುತ್ತೆ. ನೀರು ನಿಲ್ಲಿದ್ರೆ ಮತ್ತೆ ನೀರು ಹೋಗಲ್ಲ, ಇಲ್ಲೆಲ್ಲ ಸೋರುತ್ತೆ. ಇಲ್ಲಿರ್ತಕ್ಕಂತಹ ವ್ಯಾಪಾರಿಗಳು ಹೇಳೋದೇನಂತಂದರೆ, ಮಳೆಯಿಂದಾಗಿ ನಮ್ಮ ಹೂಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾವೆ, ಜೊತೆಗೆ ಇಲ್ಲಿರ್ತಕ್ಕಂತಹ ಅಂಗಡಿಗಳು ಕೂಡ ಸೋರ್ತಾ ಇದ್ದಾವೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಮಳೆ ನೀರು ಹೋಗಲಿಕ್ಕೆ ಕೂಡ ಇಲ್ಲಿ ಅವಕಾಶ ಇಲ್ಲ. ಹಿಂದ್ಗಡೆ ಇರ್ತಕ್ಕಂತಹ ಒಂದು ಡೋರನ್ನು ಕೂಡ ಕ್ಲೋಸ್ ಮಾಡಲಾಗಿದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಮಲೇಶ್ವರಂನಲ್ಲಿರ್ತಕ್ಕಂತಹ ಹೂವಿನ ಮಾರ್ಕೆಟ್ಗೆ ಮಳೆ ನೀರು ನುಗ್ಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಸಾಕಷ್ಟು ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.